ಹಾಯ್ ಎಲ್ರಿಗೂ ನಮಸ್ಕಾರ. ಎಜಿ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಬಯೋಚಾರ್ ಮಾಡೋಕ್ಕೆ ಯಾವುದೇ ರೀತಿ ಮಷಿನ್ ಇಲ್ಲ ಅಂದರೂ ಕೂಡ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡಿ, ಇದರಲ್ಲಿ ಯಾವುದೇ ರೀತಿ ಪಾತ್ರೆ ಆಕಾರದ ಮಷಿನ್ ಇಲ್ಲ. ಆದ್ರೂ ನಮ್ಮ ರೈತರು ಈ ಬಯೋಚಾರ್ ಪ್ರಯೋಗ ಮಾಡಿ ಗೊಬ್ಬರನ ತಯಾರು ಮಾಡಿದ್ದಾರೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಿಮ್ಮ ಹೊಲದಲ್ಲಿ ಈ ರೀತಿ ಸಣ್ಣದಾಗಿ ಒಂದು ಹಳ್ಳ ತೋಡ್ಬಿಟ್ಟು ಸುತ್ತಮುತ್ತ ಇರುವಂಥ ಕಟ್ಟಿಗೆನ ತಂದು ಈ ರೀತಿ ಹಳ್ಳದಲ್ಲಿ ಹಾಕಿ ಸುಟ್ಟು ಬಿಡಿ. ಸೊ ಕಟ್ಟಿಗೆ ಎಲ್ಲ ಸುಟ್ಟ ಮೇಲೆ ನೀರಿಂದ ಆರಿಸಬೇಕು. ಸೇಮ್ ಪಾರ್ಟ್ 1ನಲ್ಲಿ ಹೇಗೆ ಮಾಡಿದ್ದೀವಿ ಇದು ಕೂಡ ಹಾಗೆ ಮಾಡಬೇಕು. ಬಟ್ ಇದರಲ್ಲಿ ಮಷಿನ್ ಇಲ್ಲ. ಇನ್ನೊಂದು ಏನಂತಂದರೆ ಕಟ್ಟಿಗೆನ ಜಾಸ್ತಿ ಹೊತ್ತು ಸುಡಬಾರ್ದು. ಜಾಸ್ತಿ ಸುಡೋದ್ರಿಂದ ಬೂದಿಯಾಗಿ ಹೋಗುತ್ತೆ. ಸ್ವಲ್ಪ ಹೊತ್ತು ಬೆಂಕಿನ ಉರಿಯೋಕೆ ಬಿಟ್ಟು ಆ ನಂತರ ನೀರು ಹಾಕಬೇಕು. ಈ ಥರ ಟೆಕ್ನಿಕ್ ಮುಖಾಂತರ ತಯಾರಿಸಿರುವ ಈ ಬಯೋಚಾರ್ ಅನ್ನೋ ಒಂದು ಗೊಬ್ಬರನ ಹೊಲಕ್ಕೆ ಯೂಸ್ ಮಾಡಿದರೆ ನಿಮ್ಮ ಹೊಲದಲ್ಲಿ ಬಿಗಿಯಾಗಿರುವಂಥ ಮಣ್ಣು ಕೂಡ ತುಂಬ ಸ್ಮೂತ್ ಆಗುತ್ತೆ. ಹೊಲದಲ್ಲಿ ಮಣ್ಣು ಸ್ಮೂತ್ ಇದ್ದರೆ ಮಾತ್ರ ಎರೆಹುಳು ಉತ್ಪತ್ತಿ ಆಗೋಕ್ಕೆ ಸಾಧ್ಯ. ಸೊ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಅಗ್ರಿಕಲ್ಚರ್ ಟೆಕ್ನಾಲಜಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.